ಏನಪ್ಪ ನೀನು ಹಾಸ್ಟೆಲ್ ಊಟ ಮಾಡ್ದೆ ಹಿಂಗ್ ಸ್ವರ್ಗ ಹೋಗಿದೀಯಾ? ಅಚ್ಚರಿ ಕಣಮ್ಮ, ಎಲ್ಲಮ್ಮ ಅಣ್ಣನೇ ಕಾಣ್ತಾ ಇಲ್ಲ ಬಂದಾಗಿಂದನುವ. ನಿಮ್ಮ ಅಣ್ಣನ ಬಗ್ಗೆ ಯಾಕಪ್ಪ ಕೇಳ್ತೀಯಾ? ಚೆನ್ನಾಗಿ ದುಡಿತಾನೆ, ದುಡ್ದಿದ್ದ ದುಡ್ಡೆಲ್ಲ ತಗೊಂಡೋಗಿ ಫ್ರೆಂಡ್ ಕೊಟ್ಟು ಹಾಳು ಮಾಡ್ತಾವನೆ ಕಣಪ್ಪ. ಯಾಕಮ್ಮ ಏನಾಯ್ತು? ಯಾರೋ ಫ್ರೆಂಡ್ ದುಡ್ಡು ಕೇಳ್ದ ಅಂದ್ಬಿಟ್ಟು ನಿಮ್ಮ ಅಣ್ಣ 2 ಲಕ್ಷ ಸಾಲ ಮಾಡಿ ತಂದ್ಕೊಟ್ಟ ಕಣಪ್ಪ. ಅವನು ಊರ್ ಬಿಟ್ಟೆ ಓಡೋಗವನೆ. ಧನು ಯಾವಾಗ ಬಂದೆ ಹಾಸ್ಟ್ಲಿಂದ? ಈಗ 1 ಅವರ್ ಆಯ್ತು ಬಂದು. ನೀನೆಲ್ಲಿ ಹೋಗಿದ್ದೆ ಅಣ್ಣ? ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ ಧನು. ಅಣ್ಣ ಆಚೆ ಕಡೆ ಬ್ಯಾಗ್ ಇದೆ, ವಾಷಿಂಗ್ ಮಿಷಿನ್ ತಂದು ಇಟ್ಬಿಡೋ, ಅಮ್ಮ ಒಗ್ದಾಕ್ಬಿಡುತ್ತೆ. ಅಯ್ಯೋ ಲೈಟ್ರಾ? ಸಿಗರೇಟ್ ಸೇದಿ ಹಾಳಾಗ್ಲಿ ಅಂತ ನಿಂಗೆ ಕಾಲೇಜಿಗೆ ಸೇರಿಸಿದ್ದು? ಅಮ್ಮ ಅವನು ಬೈಬೇಡ ಕಣಮ್ಮ, ಆ ಬ್ಯಾಗಲ್ಲಿ ಲೈಟ್ ಇಟ್ಟಿದ್ದು ನಾನು ಕಣಮ್ಮ. ಯಾಕೆ ಹಂಗೆ ಮಾಡಿದೆ? ಅಮ್ಮ ನೀನು ಯಾವಾಗಲೂ ಅವನ್ನ ಹೊಗಳ್ತಾ ಇದ್ದೀನಿ ನೋಡ್ಬಿಟ್ಟು ನಂಗೆ ಜಲಸಿ ಫೀಲ್ ಆಗಿ ನಾನೇ ಬೇಕು ಅಂತ ಆ ಬ್ಯಾಗಲ್ಲಿ ಲೈಟ್ ಇಟ್ಟೆ ಕಣಮ್ಮ. ಇನ್ನೊಂದ್ಸತಿ ಹಂಗೆ ಮಾಡ್ದೋ ಸರಿ ಬರೋದಿಲ್ಲ. ಲೋ ಅಣ್ಣ, ಲೈಟ್ರು ನಂದು ತಾನೆ, ನೀನು ಯಾಕೋ ನಿನ್ನ ಮೇಲೆ ಹಾಕೊಂಡೆ? ಧನು ಅಮ್ಮ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದೆ ಕಣೋ. ನೀನು ಈ ಥರ ಎಲ್ಲ ಮಾಡಿದ್ಯಾ ಅಂತಂದರೆ ಅವ್ರ ಮನಸ್ಸು ಹೊಡೆದೋಗುತ್ತೆ ಕಣೋ. ಅದಕ್ಕೆ ಆ ಬ್ಲೇಮ್ನ ನಾನು ಹಾಕೊಂಡೆ ಕಣೋ. ಸಾರಿ ಕಣೋ ಅಣ್ಣ, ಇನ್ಮೇಲೆ ಸಿಗರೇಟ್ ಸೇದೋದೆಲ್ಲ ಬಿಟ್ಬಿಟ್ಟು ಓದೋದ ಕಡೆ ಗಮನ ಕೊಡ್ತೀನಿ ಕಣೋ.